Hello, my dear first year students. Today we will discuss one more small poem, An Old Woman. ಇದು ಬರೆದಿರೋರು ಅರುಣ್ ಕುಲಟ್ಕರ್ ಅಂತ ಹೇಳ್ತೀವಿ. ಈ ಪೊಯಮ್ದಲ್ಲಿ ಏನು ಆಗ್ತಾ ಇದೆ ಅಂತಂದರೆ ದಿಸ್ ಇಸ್ ಒನ್ ವುಮನ್ ಅಂತ ಇರ್ತಾಳೆ, ಹೌದಾ? ಈ ವುಮನ್, ಓಲ್ಡ್ ವುಮನ್, ಆ್ಯಕ್ಚುಲಿ ವೆದರ್ ಶಿ ವಾಸ್ ಅ ಬೆಗ್ಗರ್, ನೋ, ಶಿ ವಾಸ್ ಎ ನಾಟ್ ಅ ಬೆಗ್ಗರ್. ಸ್ವಲ್ಪ ನೆನಪಿರಲಿ, ಶಿ ವಾಸ್ ನಾಟ್ ಅ ಬೆಗ್ಗರ್. ಹಾಗಿದ್ರೆ ಅವಳು ಯಾರು ಅಂತಂದರೆ ಎಕ್ಸಾಮ್ದಲ್ಲಿ ಕೇಳ್ಬೋದು. ಶಿ ವಾಸ್ ಅ ಸೆಲ್ಫ್ ಅಪಾಯಿಂಟೆಡ್ ಟೂರಿಸ್ಟ್ ಗೈಡ್, ಹೌದಾ? ಅವಳಿಗೆ ನಾವು ಜೆಜೋರಿ ಕೂಡ ಅಂತ ಹೇಳ್ತೇವೆ. ಅಂತಂದರೆ ಸ್ವಲ್ಪ ನಾವು ಪೊಯಮ್ದಲ್ಲಿ ನೋಡ್ತಿರ್ತೀವಿ, ನಡೀತಾ ಸ್ವಲ್ಪ ಕುಂಡ್ತಾ ಹೋಗ್ತಿರ್ತಾಳೆ. ಸೊ ಈ ರೀತಿ ಕೂಡ ಕೇಳ್ಬೋದು, ಹೌದಾ? ಅಂತಂದರೆ ಶಿ ವಾಸ್ ಅ ಜೆಜೋರಿ ಆ್ಯಂಡ್ ಶಿ ವಾಸ್ ಅ ಸೆಲ್ಫ್ ಅಪಾಯಿಂಟೆಡ್ ಟೂರಿಸ್ಟ್ ಗೈಡ್. ಶಿ ವಾಸ್ ನಾಟ್ ಏಬಲ್ ಟು ವಾಕ್ ಪ್ರಾಪರ್ಲಿ. ಅವ್ರಿಗೆ ನಾವು ಈಜನ್ ಅಂತ ಹೇಳ್ತೇವೆ. ದಿಸ್ ಒನ್ ವಿ ವಿಲ್ ಕಾಲ್ ದೆಮ್. She was not walking properly. ಆಮೇಲೆ whenever the poet reached that place, ಹೌದಾ? ಆಗಿನ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾಳೆ ನೋಡಿ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಸ್ ಸೂನ್ ಆಸ್ he reached that place, she grabs the sleeves of the tourist and she tells him that she will take him to the horseshoe shrine. ಹಾಗಿದ್ರೆ ಅವರನ್ನು ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತಂದರೆ ಈ ಟೆಂಪಲನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ಇದು ಕೂಡ ನೆನಪಿರಲಿ. ಆ್ಯಂಡ್ ಹೀ ಈಸ್ ರಿಲೆಕ್ಟೆಂಟ್ ಅಂತಾರೆ, ಅನ್ವಿಲ್ಲಿಂಗ್ ಅಂತಂದಂಗೆ. ಅವ್ನು ನಿಜವಾಗ್ಲೂ ಇಷ್ಟ ಇಲ್ಲ, ಆದರೂ ಕೂಡ ಏನಂತಂದರೆ ಅವಳು ತೋರಿಸ್ಬೇಕು, ಏನು, ಟೆಂಪಲನ್ನು ತೋರಿಸ್ಬೇಕು. ಯಾಕಂದರೆ ಶಿ ಡಸ್ ನಾಟ್ ಲೆಟ್ ಹಿಮ್ ಗೋ. ನಿನ್ನ ಆ ಟೆಂಪಲನ್ನು ನಾನು ತೋರಿಸ್ತೀನಿ, ನೀನು ನೋಡಲೇಬೇಕು, ಈ ರೀತಿ ಹಠ ಅವಳಿಗೆ, ಹೌದಾ? ಈ ರೀತಿ ನಮಗೆ ಸ್ವಲ್ಪ ಐಡಿಯಾಸ್ಗಳು ಗೊತ್ತಿರಬೇಕು, ಹೇಗೆ ಬರುತ್ತೆ ಏನಿಲ್ಲ ಅಂತೇಳಿ. ಆ್ಯಂಡ್ ಇವನ್ ದೋ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್, ಬಟ್ ಶಿ ಹೋಲ್ಡ್ಸ್ ಹಿಮ್ ಪ್ರಾಪರ್ಲಿ, ಹೌದಾ? ಅವಳು ಏನಂತಂದರೆ ಎಲ್ಲಿ ಕರ್ಕೊಂಡು ಹೋಗ್ತಿರ್ತಾಳೆ ಅಂದರೆ ಹಾರ್ಸ್ ಸ್ಟೈನನ್ನು ಟೆಂಪಲ್ ತೋರಿಸ್ಬೇಕು ಅನ್ನೋನ್ನ ಕರ್ಕೊಂಡು ಹೋಗ್ತಾ ಹೀಗಾಗಿ ಅವಳಿಗೆ ಏನಂತಂದರೆ ಆ ಒಂದು ಟೆಂಪಲ್ನ ತೋರಿಸ್ಬೇಕು. ಆ ಟೆಂಪಲ್ ತೋರಿಸಿದ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ ಅಂದರೆ ಸಿ ವಾಸ್ ಎಕ್ಸ್ಪೆಕ್ಟಿಂಗ್ ವಾಟ್ ಇಯರ್ 50 ಪೈಸಾ ಇನ್ ರಿಟರ್ನ್ ಫಾರ್ ಅವರ್ ಸರ್ವಿಸ್. ನೋಡಿ, ಈಗ ಒಂದು ಕ್ಲಾರಿಟಿ ಆಯ್ತು ನಮ್ಗೆ. ಏನಂತಂದರೆ ಅವಳು ಬೆಗ್ಗರ್ ಅಲ್ಲ, ಅವಳು ಟೆಂಪಲನ್ನು ತೋರಿಸ್ತಾಳೆ. ಆ್ಯಸ್ ಎ ರಿಟರ್ನ್ ಏನಂತಂದರೆ ನಾ ಟೆಂಪಲ್ ತೋರಿಸಿದ ಮೇಲೆ ನೀವು 50 ಪೈಸಾ ಕೊಡಬೇಕು, ಇದವಳಿಗೆ ಇಂಟೆನ್ಷನ್. ಇದು ಸ್ವಲ್ಪ ಗೊತ್ತಿರಲಿ, ಹೌದಾ? ಸೊ ಈ ಒಂದು ಉದ್ದೇಶದಿಂದ ಮಾಡುವಂಥ ಕಾರ್ಯಗಳು, ಹೌದಾ? ಇನ್ನೊಂದು ಮಲ್ಟಿಪಲ್ ಚಾಯ್ಸಲ್ಲಿ ಬಹಳ ಕೇಳ್ತಿರ್ತಾರೆ, ಅಥವಾ 1 ಮಾರ್ಕ್ಸಲ್ಲಿ ಕೇಳ್ತಿರ್ತಾರೆ. ಸ್ಟಿಕ್ಸ್ ದ ಟೂರಿಸ್ಟ್ ಲೈಕ್ ಎ ಬರ್ ಅಂತಂದರೆ ಏನಂತಂದರೆ, ಈಗ ಒಂದು ಹೊಲ ಅಂತಿರ್ಬೋದು, ಫೀಲ್ಡ್ ಅಂತಿರ್ಬೋದು, ನಾವೇನಾದರೂ ಹೊಲಕ್ಕೆ ಹೋದಾಗ ನಮ್ಗೆ ಹಾಕಿರುವಂಥ ಬಟ್ಟೆಲಿ ಏನೋ ಒಂದು ಹತ್ಕೊಳ್ತಾವೆ ನೋಡಿ, ಈ ರೀತಿ ಹಿಂಗೆ ಇರ್ತವೆ. ಸೊ ದೇ ವಿಲ್ ಸ್ಟಿಕ್ ಆನ್, ಹೌದಾ? ನಮ್ಮ ಶರ್ಟು, ನಮ್ಮ ಬಟ್ಟೆಗಳಿಗೆ ಹತ್ಕೊಂಡು ಬಿಡ್ತವೆ, ಅದಕ್ಕೆ ನಾವು ಬರ್ ಅಂತ ಹೇಳ್ತೇವೆ. ಅಂದರೆ ಶಿ ಸ್ಟಿಕ್ಸ್ ಲೈಕ್ ದೀಸ್ ಟೈಪ್ ಆಫ್ ಥಿಂಗ್ಸ್. ಆ ಹುಲ್ಲಿನ ಒಂದು ಗ್ರಾಸ್ ಸೀಡ್ ಅಂತ ಕೂಡ ಹೇಳ್ಬೋದು ನಾವು ಅದಕ್ಕೆ. ಈ ರೀತಿ ಅಂಟ್ಕೊಂಡು ಬಿಡ್ತಾಳೆ ಅವಳು. ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ, ಆ ಒಂದು ಟೆಂಪಲ್ ನೋಡಬೇಕು, ನೋಡಿದ ಮೇಲೆ ನೀವು 50 ಪೈಸಾ ಕೊಡಬೇಕು. ದಿಸ್ ಈಸ್ ದ ಇಂಟೆನ್ಷನ್ ಶಿ ಹ್ಯಾಡ್. ಓಕೆ, ಫೈನ್. So here the poet gets irritated by her and he wants to end the horse by shooting it. ಅಂದರೆ ಇವಂಗೆ ಸ್ವಲ್ಪ ಮುರ್ಸು ಅಂತ ಹೇಳ್ತೇವೆ, ಆ ರೀತಿ ಕಂಫರ್ಟ್ ಫೀಲ್ ಅನಿಸಲ್ಲ. ಬಟ್ ಅವಳ ಉದ್ದೇಶನ ಐ ವಾಂಟ್ ಟು ಶೋ ದ ಟೆಂಪಲ್. ಓಕೆ, ಅದಕ್ಕಾಗಿ ಕೊನೆಗೆ ಒಂದು ರಿಯಲೈಸೇಷನ್ ಆಗುತ್ತೆ. ಏನಂತಂದರೆ ಸಡನ್ಲಿ ಕ್ವಶನ್ ಕಮ್ಸ್ ಫ್ರಮ್ ಹರ್, ವಾಟ್ ಎಲ್ಸ್ ಅನ್ ಓಲ್ಡ್ ವುಮನ್ ಲೈಕ್ ಹರ್ ಟು ಡೂ ಆನ್ ದ ಹಿಲ್ಸ್ ರಚ್ಡ್ ಆಸ್ ದಿಸ್. ಅಂದರೆ ಈ ಒಂದು ಕೆಲಸ ಮಾಡಲ್ದೆ, ಅಂದರೆ ಈ ಟೆಂಪಲ್ ಕರ್ಕೊಂಡು ಹೋಗಿ ನಿಮ್ಗೆ ತೋರಿಸಲಿ, ಇದನ್ನ ಬಿಟ್ಟು ನನಗೆ ಇನ್ನೊಂದು ಏನು ಮಾಡೋಕ್ಕೆ ಸಾಧ್ಯ ಐತಿ, ಅದಕ್ಕಾಗಿ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಟೆಂಪಲನ್ನು ನೋಡಬೇಕು, ಅದ್ರ ಜೊತೆಗೆ 50 ಪೈಸೆನ ಕೊಡಬೇಕು. ದಿಸ್ ಈಸ್ ವಾಟ್. ಸೊ ಯರ್ ಹರ್ ಕ್ವಶನ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಇಯರ್. ಅದಕ್ಕಾಗಿ ಇದು ಅಂತನ್ನು ಹೇಳಿದ ಮೇಲೆ ಅವಳಿಗೆ ಆ ಪೋಯಿಟ್ಗೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ ಅಂತಂದಾಗೆ. ಸೊ ಕೊನೆಗೆ ಹಿ ವಾಚಸ್ ಹರ್ ಕ್ಲಿಯರ್ಲಿ ನೌ ಆ್ಯಂಡ್ ಹಿ ಶಾಕ್ಡ್ ಅಟ್ ದ ಸೈಟ್ ಆಫ್ ಹರ್. ಸೊ ಅವಳು ನೋಡಿದ ತಕ್ಷಣ ಅವಳು ಹೇಗಿದ್ದಾಳೆ ಅಂತಂದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಕೂಡ ನೋಡ್ಬೋದು. ಶಿ ಈಸ್ ಟು ಓಲ್ಡ್ ಆ್ಯಂಡ್ ಸ್ಪೀಕರ್ಸ್ ಲುಕ್ ಇನ್ ಟು ಹರ್ ಬುಲೆಟ್ ಐಸ್. ಅವಳ ಐಸನ್ನು ಎದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೂಡ ಕೇಳ್ಬೋದು, ಬುಲೆಟ್ ಹೋಲ್ಸಿಗೆ ಕಂಪೇರನ್ನು ಮಾಡಿದ್ದಾರೆ, ಸ್ವಲ್ಪ ನೆನಪಿರಲಿ. and she had cracks all her face, ಅಂದ್ರೆ aged due to age factor. ಏಜ್ ಆಗಿದೆ, ಹೌದಾ? ಹೀಗಾಗಿ ಏನಂತಂದ್ರೆ she had
ಕ್ರ್ಯಾಕ್ಸ್ ಆಲ್ ಓವರ್ ಹರ್ ಫೇಸ್, ಸ್ವಲ್ಪ ಕ್ರ್ಯಾಕ್ಸ್ ಕೂಡ ಆಗಿದೆ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್. ಶಿ ಇಸ್ ಟು ಓಲ್ಡ್ ಟು ಅರ್ನ್ ಹರ್ ಬ್ರೆಡ್ ಇವನ್ ದೋ ಶಿ ಈಸ್ ಡೂಯಿಂಗ್. ಹೌದಾ? ಅಂದ್ರೆ ಪಾಪ ಎಷ್ಟು ಏಜ್ ಆಗಿದೆ ಅಂದ್ರೆ ಪಾಪ ಅವಳು ಒಂದು ಅಮೌಂಟ್ ಅನ್ನ ಏನಂತಂದ್ರೆ ಈ ಒಂದು ಉದ್ದೇಶನ ಕಲೆಕ್ಟ್ ಮಾಡ್ತಾ ಇದೆ, ತಂದು ಒಂದು ಬದುಕಿಗಾಗಿ ಅಂತ ಹೇಳಿದ್ವಿ ನಾವು. ಅದಕ್ಕಾಗಿ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಪಾಪ ಅವಳಿಗೆ. ಸೊ ದಿಸ್ ಈಸ್ ದ ಒನ್ಲಿ ಶಿ ವಾಸ್ ಡೂಯಿಂಗ್. ಅಂಡ್ ಪೋಯೆಟ್ ಫೀಲ್ಸ್, ಕೊನೆಗೆ ಏನಂದ್ರೆ ಒಂಥರ ಮುಜುಗರ ಆಗುತ್ತೆ ಹಂಗೆ, ಒಂದ್ ಸ್ವಲ್ಪ ತನ್ನ ಬಗ್ಗೆನೇ ಇದಾಗತ್ತೆ. ಏನಂತಂದ್ರೆ ಪಾಪ ಎಷ್ಟೋ ಜನ ನಾವು ನೋಡ್ತಿರ್ತೀವಿ, ದೇ ಆರ್ ಆಸ್ಕಿಂಗ್ ಸಮಥಿಂಗ್ ಲೈಕ್ ಬೆಗ್ಗಿಂಗ್. ಹೌದಾ? ಇವಳು ಕೂಡ ಅದನ್ನ ಮಾಡಲ್ದು ಏನಂತಂದ್ರೆ ಏನೋ ಬೇರೆ ರೀತಿ ಸೆಲ್ಫ್ ಟೂರಿಸ್ಟ್ ಗೈಡ್ ಆಗಿ ಈ ರೀತಿಯ ಒಂದು ಹಣವನ್ನು ಸಂಪಾದಿಸ್ತಾ ಇದ್ದಾಳೆ ಅಂತೇಳಿ ಅವಳು ಒಂದು ಮಾಡೋ ಪ್ರಯತ್ನಕ್ಕೆ ನಿಜವಾಗ್ಲೂ ಅವನಿಗೆ ಇದನ್ಸುತ್ತೆ, ತಾನು ಮಾಡಿದ ತಪ್ಪು, ಅವಳಿಗೆ ಆ ರೀತಿ ನಾನು ನಡ್ಕೋಬಾರ್ದಾಯ್ತು, ನಾನು ಅಮೌಂಟ್ ಕೊಡಬೇಕಿತ್ತು, ಹೀಗೆಲ್ಲ ಈ ರೀತಿ ಮಾಡ್ಕೋತಾನೆ ಫೀಲ್. ಸೊ ಟೋಟಲಿ ಈ ಪೋಯಮ್ ಏನು ಹೇಳ್ತಾ ಇದೆ ಅಂತಂದ್ರೆ, ಫೀಲ್ಸ್ ಅವರ್ ಕಲ್ಚರ್, ರಿಲಿಜಿಯನ್, ವ್ಯಾಲ್ಯೂಸ್ ಹಿಟ್ಟಿಂಗ್ ದ ರಾಕ್ ಫಾರ್ ದ ಮೇಕಿಂಗ್ ಸಚ್ ಓಲ್ಡ್ ಪೀಪಲ್ ಅರ್ನ್ ದೇರ್ ಬ್ರೆಡ್. ಹೌದಾ? ಎಷ್ಟೋ ಜನ ಪಾಪ ಮಾಡುವಂಥ ಸಹಜ ಸ್ಥಿತಿಗಳು ಕೂಡ ಆಗ್ತಾ ಇರುತ್ತೆ. ಅಂಡ್ ಶಿ ರೈಸಸ್ ಅ ನೋಬಲ್ ಪರ್ಸನಾಲಿಟಿ ಪೋಯಟೈಸ್. ಹೌದಾ? ಇದು ಕೂಡ ನಾವು ಮೆನ್ಷನ್ ಮಾಡಬಹುದು. ದ ಪೋಯಟ್ ಫೈಂಡ್ ಹಿಮ್ಸೆಲ್ಫ್ ಪ್ರೊಡ್ಯೂಸ್ ಅ ಸ್ಮಾಲ್ ಚೇಂಜ್ ಆನ್ ಅವರ್ ಹ್ಯಾಂಡ್. ಅದ ಇದನ್ನೆಲ್ಲ ನೋಡಿದ ಮೇಲೆ ಸ್ವಲ್ಪ ಬದಲಾವಣೆ ಕೂಡ ಕಾಣಿಸುತ್ತೆ. ತಾನು ಏನು ಅನ್ಕೊಂಡಿದ್ದಿಲ್ಲ ಅದೆಲ್ಲ ಅವಳಿಗೆ ಸಹಾಯ ಮಾಡಬೇಕು. ಹೌದಾ? ಆ ಸಹಾಯ ಮಾಡಿದರೆ ಪಾಪ ಅವಳಿಗೆ ಇಲ್ಲೂ ಒಂದು ಅನುಕೂಲ ಆಗುತ್ತೆ ಅನ್ನುವುದರ ದೃಷ್ಟಿಯಿಂದ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಕೂಡ ಆ ಒಬ್ಬ ಪೊಯಿಟ್ ಕೂಡ ಇಲ್ಲಿ ಬರುತ್ತೆ ಕೂಡ ಅಂತ ಅನ್ಬೋದು. ಹೌದಾ? ಸೊ ಹೀಗಾಗಿ ಈ ಪೋಯಮ್ನ ಈ ರೀತಿ ಕೂಡ ಎಂಡ್ ಮಾಡ್ತಾನೆ. ಸೊ ಪಾವರ್ಟಿ ಆ್ಯಂಡ್ ಓಲ್ಡ್ ಏಜ್ ಆರ್ ದ ಟೂ ಕರ್ಸಿಸ್ ದ್ಯಾಟ್ ಕ್ಯಾನ್ ಕ್ರಿಪ್ಪಲ್ ಅಂತ ಕೂಡ ನಾವು ಕೇಳ್ಬೋದು. ದ್ಯಾಟ್ ಕ್ಯಾನ್ ಕ್ರಿಪ್ಪಲ್ ಆಫ್ ದ ಮಾಡರ್ನ್ ಸೊಸೈಟಿ, ದ್ಯಾಟ್ ಕ್ಯಾನ್ ಕ್ರಿಪ್ಪಲ್ ಪರ್ಸನ್ ಅಂಡ್ ಮೇಕ್ಸ್ ಹಿಮ್ ಹೆಲ್ಪ್ಲೆಸ್. ಇಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಇಷ್ಟೇ. ಒಂದು ಹೇಗೆ ಬರುತ್ತೆ ನೋಡಿ, ಫೇರ್ ಶಿ ವಾಸ್ ಟೇಕಿಂಗ್ ಅಂತಂದಾಗ ಎಲ್ಲಿ ತಗೊಂಡು ಹೋಗ್ತಿರ್ತಾಳೆ ಆ ಪೊಯೆಟನ್ ಅಂತಂದ್ರೆ ಇದು ಕೂಡ ನೆನಪಲ್ಲಿ, ಹಾರ್ಸ್ ಶೂ ಶೈನ್ ಒಂದೇದು. ಹೌದಾ? ಈ ಹಾರ್ಸ್ ಶೂ ಶೈನ್ ಅನ್ನ ತೋರಿಸ್ತಾಳೆ. ಅದಕ್ಕಾಗಿ ಅವಳೇನಂತಂದ್ರೆ 50 ಪೈಸೆ ಅನ್ನ ಡಿಮಾಂಡ್ ಮಾಡ್ತಾಳೆ. ಇದು 2ನೇ ಪಾಯಿಂಟು. ಇನ್ನು 3ನೇ ಪಾಯಿಂಟು ಏನು ಅಂತಂದ್ರೆ, ಓಕೆ, ಅಲ್ಲಿ ಏನು ಬರಿಬೇಕು 3ನೇ ಪಾಯಿಂಟ್, ಏನೇನು ಇಂಪಾರ್ಟೆಂಟ್ ಪಾಯಿಂಟ್. ಶಿ ವಾಸ್ ಜಸ್ಟ್ ಸ್ಟಿಕ್ಕಿಂಗ್ ಲೈಕ್ ಅ ಬರ್. ನೋಡಿ ಇದು ಕೂಡ ಇಂಪಾರ್ಟೆಂಟ್, BURR ಇದು ಒಂದು. ಆಮೇಲೆ ಶಿ ವಾಸ್ ನಾಟ್ ಅ ಬೆಗ್ಗರ್, ಇದು ಕೂಡ ನೆನಪಿಲ್ಲಿ, ಶಿ ವಾಸ್ ನಾಟ್ ಬೆಗ್ಗರ್. ಹಾಗಿದ್ರೆ ಅವಳು ಯಾರಂತಂದ್ರೆ ಶಿ ವಾಸ್ ಅ ಸೆಲ್ಫ್ ಅಪಾಯಿಂಟೆಡ್ ಗೈಡ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಆಮೇಲೆ ಹರ್ ಐಸ್ ಆರ್ ಕಂಪೇರ್ಡ್. ಐಸ್ ಅನ್ನು ಎದಕ್ಕೆ ಕಂಪೇರ್ ಮಾಡ್ತೇವೆ ಅಂದ್ರೆ ಬುಲೆಟ್ ಹೋಲ್ಸಿಗೆ ಕಂಪೇರ್ ಕೂಡ ಮಾಡ್ತೀವಿ. ಹೌದಾ? ಇಷ್ಟೇ ಇದ್ರ ಮೇಲೆ ಎಕ್ಸಾಮ್ದಲ್ಲಿ ಬರುತ್ತೆ. ಅದಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಏನಂತಂದ್ರೆ 6th ಕ್ವಶನ್ಸ್ ಅಂತ ಬಂದಾಗ ಶಾರ್ಟರ್ ಪ್ರೂಫ್ ಕೋನ್ ಅಂತ ಕೊಡ್ತೇವೆ. ಶಾರ್ಟರ್ ಪ್ರೂಫ್ ಕ್ರೋನ್ ಹೀಗಂದ್ರೆ ಏನಂತಂದ್ರೆ ಇಟ್ ಇಸ್ ಕಂಪೇರ್ಡ್ ವಿತ್ ವಾಟ್ ಇಯರ್ ದಟ್ ಓಲ್ಡ್ ವುಮನ್. ಯಾರಿಗೆ ಕಂಪೇರ್ ಮಾಡಕತ್ತೇವೆ ಅಂತಂದ್ರೆ ಓಲ್ಡ್ ವುಮನ್ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕ್ವಶನ್ಸ್ಗಳು ಬರೀತಾವೆ. ಸ್ವಲ್ಪ ಗಮನ ಕೂಡ ಇಲ್ಲಿ ಅಂತ ಅನ್ಕೋತೇನೆ. ಥ್ಯಾಂಕ್ ಯು ಸೋ ಮಚ್.